ಇಲ್ಲಿ ಬೆಕ್ನಾಳ ಕೆರೆ ಇದು. ಈ ಬೆಕ್ನಾಳ ಕೆರೆ ಒಳಗೆ ಬಾವಿ ಊರಿಗೆ ನೀರು ಹೋಗುವಂಥ ಬಾವಿ ಅದ. ಈ ಬಾವಿಗೆ ನೀರು ಬರಬೇಕಾದ್ರೆ ಈ ಹಳ್ಳದ ನೀರು ಯಾವ ಈ ಕೆರೆ ನೀರು ಬರಂಗಿಲ್ಲ. ಈ ಕ್ಯಾನಲ್ ಏನೋ ಮಗ್ಗಲ ರೋಡ್ನ ಹಚ್ಚ ಕಡೆ ಹೈದದ. ಆ ಪೈಪ್ನಿಂದ ಈ ಕೆರೆ ನೀರು ತುಂಬಿಸಿದ್ರೆ ಈ ಬಾವಿಗೆ ನೀರಾಗ್ತದೆ ಮತ್ತು ಎಲ್ಲ ಊರುಗಳಲ್ಲಿರುವಂಥ ಬಾವಿಗಳಿಗೂ ನೀರು ಜಲ ಉತ್ಪತ್ತಿ ಆಗ್ತದೆ. ಈ ಕುಡಿಲಕ್ಕ ನೀರು ಜಾನುವಾರುಗಳು ಕುಡ್ಲಿಕ್ಕೆ ನೀರು ಅನುಕೂಲ ಆಗ್ತದೆ. ಬೆಕ್ನಾಳ ಗ್ರಾಮಕ್ಕೆ ಇದೇ ಒಂದು ಬಾವಿ ಬೇಸಿಗೆಯಲ್ಲಿ ಎಲ್ಲ ಬತ್ತಿ ಬಿಡ್ತದೆ. ಅದಕ್ಕಾಗಿ ಈ ಬಾವಿ ತುಂಬಿದ್ರೆ ಊರಿನ ಜನರಿಗೆ ಕುಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಅದಕ್ಕಾಗಿ ಶೀಘ್ರದಲ್ಲಿ ಈ ನಮ್ಮ ಕೆರೆ ತುಂಬುವಂಥ ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ಮತ್ತು ಎಂ ಬಿ ಪಾಟೀಲ್ರಿ ನಾವು ಈಗಾಗಲೇ 25ನೇ ತಾರೀಕಿಗೆ ಅವ್ರಿಗೆ ಮನವಿ ಸಲ್ಲಿಸಿವಿ. ಅವರು ನಾವು ಮಾಡಿಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಾರ. ಅದಕ್ಕಾಗಿ ಆದಷ್ಟು ಬೇಗನೆ ಈ ಕೆರೆಯನ್ನು ತುಂಬಿಸುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಶ್ರೀಶೈಲ ವಾಲಿಕರ್, ತಾಳಿಕೋಟೆ ರೈತ ಸಂಘದ ಅಧ್ಯಕ್ಷರು. ಬೆಕ್ನಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪ್ರತಿನಿಧಿಯಾಗಿ ರವೀಂದ್ರ ಸುಧಾಕರ್ ಅವರು. ಇಲ್ಲಿ ಭಾಳ ಅವಶ್ಯಕತೆ ಐತಿ. ಬೆಕ್ನಾಳ ಕೆರೆ ತುಂಬಿದ್ರೆ ಇಲ್ಲೆಲ್ಲ ನೀರಿಂದು ಜನರಿಗೆ ಅನುಕೂಲ ಆಗ್ತದೆ. ಸಾಕಷ್ಟು ರೈತ ಸಂಘದವ್ರು ಇರ್ಬೋದು, ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಇಲ್ಲಿ ಎಂ ಬಿ ಪಾಟೀಲ್ರಿಗೆ ಮನವಿ ಕೊಟ್ಟಿದ್ದಾರೆ. ಇಲ್ಲೇ ಪಕ್ಕದಾಗ ಒಂದು ಕ್ಯಾನಲ್ ಆಗಿದೆ. ಆ ಕ್ಯಾನಲ್ನಿಂದ ಕೆರೆ ನೀರು ತುಂಬಿದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೂ ಅನುಕೂಲ ಆಗ್ತದೆ, ಅಂತರ್ಜಲ ಇರ್ತದಂತ ಹೇಳ್ತಾ ಈ ಎಲ್ಲ ಸರ್ಕಾರಕ್ಕೆ ಮತ್ತು ಈ ಕಡೆ ಒಂದು ಸ್ವಲ್ಪ ಬೆಕ್ನಾಳ ಗ್ರಾಮ ಪಂಚಾಯತಿಗೆ ಒಂದು ಸ್ವಲ್ಪ ನೀರಿನ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ತಾಳಿಕೋಟೆ ತಾಲೂಕಾ ಬೆಕ್ನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಕ್ನಾಳ ಕೆರೆ ತುಂಬುವ ಯೋಜನೆ ಕುರಿತು ಇಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹಾಗೂ JDS ಮುಖಂಡರ ರೈತ ಸಂಘದ ಅಧ್ಯಕ್ಷ ಎಲ್ಲರೂ ಕೂಡಿಕೊಂಡು ನಾವಿಲ್ಲಿ ಏನು ವಿಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ, ಬಿಜಾಪುರ ಜಿಲ್ಲೆ ಬಿಸಿಲಿನ ನಾಡು. ಬೇಸಿಗೆಯಲ್ಲಿ ಇಲ್ಲಿ ಸುಮಾರು 7 ಹಳ್ಳಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಅದಕ್ಕಾಗಿ ಬೆಕ್ನಾಳದಲ್ಲಿ ಯಾವುದೇ ಒಂದು ಹಳ್ಳ ಕೊಳ್ಳಗಳಿಲ್ಲ, ಇಲ್ಲಿ ನೀರಿನ ಒಂದು ಸೋರ್ಸು ಇಲ್ಲ. ಅದಕ್ಕಾಗಿ ಈ ಕೆರೆ ತುಂಬು ಯೋಜನೆ ಕುರಿತು ಹಲವಾರು ಬಾರಿ ನಾವು ಶಾಸಕರಲ್ಲಿ ಮನವಿ ಮಾಡಿದ್ದೀವಿ. ಈಗಾಗಲೇ ಶಾಸಕರು ಈ ಕೆರೆ ನೀರು ತುಂಬುವ ಯೋಜನೆ ಕುರಿತು ಈ ಕೆರೆ ಪಕ್ಕದಲ್ಲಿ ಈಗಾಗಲೇ ಕ್ಯಾನಲ್ ಒಂದು ಪೈಪ್ ಹೋಗ್ಯದ. ಅದನ್ನ ಎಸ್ಟಿಮೇಟ್ ಮಾಡಕ್ಕೆ ಕಳಿಸಿದ್ರೆ ಈಗಾಗಲೇ ಎಸ್ಟಿಮೇಟ್ ಅಪ್ರೂವಲ್ ಆಗಿ ಬಂದಿರಬಹುದು. ಆದ್ರೆ ಈಗಾಗಲೇ ಶಾಸಕರನ್ನ ಹೊಳ್ಳಿ ಭೇಟಿಯಾಗಿಲ್ಲ. ಅದು ಎಸ್ಟಿಮೇಟ್ ಅಪ್ರೂವಲ್ ಆಗಿ ಬಂದ ತಕ್ಷಣನೇ ಶಾಸಕರು ಸ್ವತಃ ಇಲ್ಲಿ ಗುದ್ಲಿ ಪೂಜೆ ಮಾಡುವ ಮುಖಾಂತರ ಈ ಕೆರೆ ತುಂಬುವ ಯೋಜನೆ ನಾವೇನು ಬೇಡಿಕೆ ಇಟ್ಟಿದ್ದೀವಲ್ಲ ಅದನ್ನ ನೆರವೇರಿಸ್ತಾರ. ಅದು ಶೀಘ್ರದಲ್ಲೇ, ಒಂದು ವಾರನೂ ಹೋಗುದಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಫೋನ್ ಕರೆ ಮುಖಾಂತರ ಶಾಸಕರಿಗೆ ಮಾತಾಡೀನಿ. ಯಾಕಂತಂದ್ರೆ ನಮ್ಮ ಮತಕ್ಷೇತ್ರದ ಶಾಸಕರು ಯಾರಂತಂದ್ರೆ ರಾಜಗೌಡ ಪಾಟೀಲ್ ಕುರಿಸಲು ಅಡಿಗವ್ರದಾರ. ಅದಕ್ಕೆ ಅವ್ರಿಗೆ ಮನವಿ ಕೊಟ್ಟಾಗ ಮಾತ್ರ ಇದೊಂದೇನು ಸಾರ್ಥಕ ಆಗ್ತದೆ. ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಆ ಶಾಸಕನ ಅಪ್ಪಣೆಯಲ್ಲಿ ಯಾವುದೇ ಕೆಲಸ ಆಗುದಿಲ್ಲ. ಅದಕ್ಕಾಗಿ ಮೊದಲು ಏನದಲ್ಲ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಇದ್ರು, ಆಗ ಏನಾದ್ರು ನಿರ್ಣಯ ತೋಲಕ್ ಬರ್ತಿತ್ತು. ಆದ್ರೆ ಈ ಉಸ್ತುವಾರಿ ಮಂತ್ರಿ ಅದಾರ. ಈಗ ಏನದಲ್ಲ ನಮ್ಮ ಮಾನ್ಯ ಶಾಸಕರು ರಾಜಗೌಡ ಪಾಟೀಲ್ರು ಇದನ್ನ ನಮ್ಮ ಊರಿನ ಹಿತದೃಷ್ಟಿಯಿಂದ, ಜಾನುವಾರುಗಳ ಹಿತದೃಷ್ಟಿಯಿಂದ ಈ ನೀರಿನ ಒಂದು ಬಹಳ ಗಂಭೀರ ಪರಿಸ್ಥಿತಿ ನಮ್ಮ ಊರಿಗೆ ಇರುವುದರಿಂದ ಈಗಾಗಲೇ ಎಸ್ಟಿಮೇಟ್ ಮಾಡಕ್ಕೆ ಕಳಿಸ್ಯಾರ. ಎಸ್ಟಿಮೇಟ್ ಬಂದಿರಬಹುದು. ನಾವೀಗ ಏನದಲ್ಲ ನಮ್ಮೆಲ್ಲ JDS ಮುಖಂಡರಿರ್ಬೋದು, ಗ್ರಾಮಸ್ಥರು ಇರಬಹುದು, ಹೋಗಿ ಶಾಸಕರು ಭೇಟಿಯಾಗಿ ಶೀಘ್ರದಲ್ಲೇ ಈ ಕಾಮಗಾರಿ ಚಾಲೂ ಮಾಡ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಗಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ರೈತ ಸಂಘದವ್ರು ಬಂದಾರ. ಅದು ಆ ಕಡೆ ಬಿಡಿಸ್ಬೇಕಂತ ಮಾಡಿದ್ದೆ, ಅದು ಈ ಕಡೆ ಬಿಟ್ರು ಅವರು. ಯಾವ್ದು ಈ ಕಡೆ ಹಳ್ಳ ಗೊತ್ತು ಅಂತ ಅಲ್ಲೇ ನಮ್ಮ